ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ, ನರೇಂದ್ರ ಸೈಟ್ ನೋಡಕ್ ಹೋಗಿದ್ದಾನೆ. ಅದೇನಾದ್ರೂ ಓಕೆ ಆಯ್ತು ಅಂದ್ರೆ ತಗೊಂಡ್ ಬಿಡೋಣ ಅಲ್ವಾ? ಸರಿ, ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಸರಿ ಅಮ್ಮಾಜಿ, ನರೇಂದ್ರ ಬರ್ಲಿ, ಮಾತಾಡ್ತೀನಿ. ನಂದನ್, ಯಾವ ಕಡೆಯಿಂದ ಬರ್ತಾ ಇದೆಯೋ? ಮದ್ವೆ ಆದ್ಮೇಲೆ ಕೈಗೆ ಸಿಗಲ್ವಲ್ಲ ನೀನು? ಬಾವಾ, 3 ಹೊತ್ತುನು ಅವನ ಹೆಂಡತಿಯಿಂದನೇ ಅಲಿತಾ ಇರ್ತಾನೆ. ಇನ್ ನಿಮ್ ಕೈ ಸಿಗ್ತಾನ? ಬಾ ನಂದನ್, ನೀನು ಊಟಕ್ಕೆ ಕೂತ್ಕೋ. ನಂದನ್, ನಿನ್ ಫೇವ್ರೇಟ್ ಮಾವಿನಕಾಯಿ ಚಟ್ನಿ ಮಾಡಿದೀನಿ, ಬಾ. ಇಲ್ಲ ಇಲ್ಲ, ನಂಗೆ ಈಗಲೇ ಊಟ ಬೇಡ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಸರಿಯಾದ ಟೈಮ್ಗೆ ಬಂದೆ. ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಬಾ. ಏನಜ್ಜಿ? ಇದು ಪೂರ್ವಿಗೆ ಸಂಬಂಧಪಟ್ಟ ವಿಷಯ. ಏನೇ ಆಗಿದೆ ನಿನ್ಗೆ? ನಾನು ಆಗ್ಲಿಂದ ಮಾತಾಡ್ತಿದ್ದೀನಿ, ಹಾ ಅಂತಿಲ್ಲ ಹೂ ಅಂತಿಲ್ಲ. ಹಾ, ಏನಿಲ್ಲ ಚಂಚಲಕ್ಕ. ಓ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನೀನ್ ಏನೋ ಕಿತಾಪತಿ ಮಾಡಿದ್ಯಾ ಕಣೆ. ನಿಜ ಹೇಳು, ಏನಾದ್ರೂ ಕದ್ದಿದ್ಯಾ? ಅಯ್ಯೋ, ನಾನೇನ್ ಕಳ್ಳಿ ಅಲ್ಲ, ಯಾಕೆ ಹಾಕಿ ಹೇಳ್ತೀರಾ? ಮತ್ ನಾನು ಅಷ್ಟು ಕರೆದ್ರು ನೀನ್ ತಿರುಗ್ಲೇ ಇಲ್ಲ. ಚಂಚಲ ಅಕ್ಕ, ಮೈಕೈ ನೋವೆಲ್ಲ ಕಮ್ಮಿ ಆಗೋಯ್ತಾ? ಇಲ್ಲಿ ನೋವಿಲ್ವಾ ಈಗ? ಚಂಚಲ ಅಕ್ಕ, ಒಂದ್ ವಿಷಯ ನನ್ನ ಹತ್ರ ನೀವು ನಿಜಾನೇ ಹೇಳ್ಬೇಕು ನೋಡಿ. ನಿಜವಾಗ್ಲೂ ವರ್ಕೌಟ್ ಮಾಡಿದಕ್ಕೆ ಈ ಪಾಟಿ ಮೈಕೈ ನೋವು ಬಂತ, ಇಲ್ಲ ಯಾರಾದ್ರೂ ಚೆನ್ನಾಗಿ ಹೊಡೆದ್ರ? ಮತ್ತೆ ಯಾಕೆ ಆ ವಿಷಯ ತೆಗ್ದೆ? ನೋಡಿ ನೋಡಿ, ನಾನು ಆ ವಿಷಯ ಎತ್ತಿದಾಗೆಲ್ಲ ನಿಮ್ಗೆ ಸಖತ್ ಕೋಪ ಬರ್ತೈತೆ. ಅದಕ್ಕೆ ನನಗ್ ಡೌಟು. ಏನ್ ಡೌಟು? ಅದೇ ಏಟ್ ಏನಾರ ನನ್ನ ಹತ್ರ ಹೇಳಕ್ಕೇನ್ ಚಂಚಲ ಅಕ್ಕ? ಹೇಳ್ಬಿಡಿ. ಏಟ್ ತಿಂದ್ರ? ಯಾರ ಹತ್ರ ಏನ್ ಕಿತಾಪತಿ ಮಾಡಿದಕ್ಕೆ ಬಿತ್ತು ಏಟು? ಬೇಡ ಪೂರ್ವಿ. ಹೌದು ಬಿಡಿ, ಅದೇನೋ ಅಂತಾರಲ್ಲ ಕರ್ಮ ಅಂತ, ಅದಿದೆ ನೋಡಿ. ನೀವು ನಮ್ಮ ಅಕ್ಕನ್ನ ಗೋಳು ಹಿಡ್ಕೊಂಡ್ರಿ, ಅದಕ್ಕೆ ಅದ್ಯಾವ್ರೋ ನಿಮ್ಗೆ ಈ ತರ ಶಿಕ್ಷೆ ಕೊಟ್ಟವನೆ. ನಾನು ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಹೋಗಿ ಇಲ್ಲಿಂದ. ಹೌದು, ಈ ಪೂರ್ವಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಲು? ಪೂರ್ವಿ ಬಗ್ಗೆನಾ? ಏನ್ ಹೇಳಜ್ಜಿ? ಅವಳ ಬಗ್ಗೆನಾ? ಅವಳ ಬಗ್ಗೆ ಏನ್ ಮಾತಾಡೋಕಿದೆ? ಅವಳಿಗೇನಾದ್ರೂ ಅಮ್ಮಾಜಿ ಒಳ್ಳೆ ಸಂಬಂಧನ ಹುಡುಕ್ಬಿಟ್ರಾ? ನಿನಗೆ 1.5 ಲಕ್ಷ ನಾನು ಟ್ರಾನ್ಸ್ಫರ್ ಮಾಡಕ್ ಹೇಳಿದ್ನಲ್ಲ, ಮಾಡಿದ್ಯಾ? ಬೆಳಗ್ಗೆನೆ ಟ್ರಾನ್ಸ್ಫರ್ ಮಾಡಿದೆ ಅಮ್ಮಾಜಿ. ಯಾವ್ದೋ ಇನ್ಸ್ಟಿಟ್ಯೂಷನ್ ಅಕೌಂಟ್ ಅದು. ಹೌದು, ಅದು ಪೂರ್ವಿ ಕಾಲೇಜ್. ಹಾ ಹಾ. ಪೂರ್ವಿಗೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೀನಿ. ನಿನ್ನೆ ಅಷ್ಟೇ ಡೀಟೇಲ್ಸ್ ಎಲ್ಲ ಕೊಟ್ಟು ಫಸ್ಟ್ ಇಯರ್ BComಗೆ ಅಡ್ಮಿಷನ್ ಮಾಡಿ ಬಂದಿದ್ದೀನಿ. ಇನ್ಮೇಲೆ ಪೂರ್ವಿ ಇಲ್ಲೇ ಇದ್ದು ಕಾಲೇಜ್ಗೆ ಹೋಗ್ತಾಳೆ. ಓ, ಒಳ್ಳೇದಾಯ್ತಮ್ಮಾಜಿ. ಅವಳು ತುಂಬ ಚುರುಕಾಗಿದ್ದಾಳೆ. ಒಳ್ಳೆ ಕಾಲೇಜಲ್ಲಿ ಓದಿದ್ರೆ ಒಳ್ಳೆ ಭವಿಷ್ಯ ಇದೆ ಅವಳಿಗೆ. ಪಾಪ ಬೀಗರಿಗೂ ಇದರಿಂದ ಸಹಾಯ ಆಗುತ್ತೆ. ಹೌದಜ್ಜಿ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಪದ್ಮಿನಿಗೆ ವಿಷಯ ಗೊತ್ತಾದರೆ ತುಂಬ ಖುಷಿ ಪಡ್ತಾಳೆ.
ಆದರೂ ಅಮ್ಮಾಜಿ ಅವಳು ಹಳ್ಳಿಲಿದ್ದ ಹುಡುಗಿ ಏಕಾಏಕಿ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಿಗೆ ಸೇರಿಸಿದ್ರೆ ಅವಳು ಕಷ್ಟ ಆಗ್ಬೋದೇನೋ. ಪೂರ್ವಿ ಹಳ್ಳಿಲಿದ್ದು ಅಲ್ಲೇ ಓದಿದ್ರೆ ಸರಿ ಅನಿಸುತ್ತೆ. ಓದೋರಿಗೆ ಹಳ್ಳಿ ಆದರೆ ಏನು ಪೇಟೆ ಆದರೆ ಏನೂ ವ್ಯತ್ಯಾಸ ಬರೋದಿಲ್ಲ. ಅವಳು ಇಲ್ಲಿ ಓದೋದ್ರಿಂದ ಇಂಗ್ಲೀಷು ಮತ್ತಷ್ಟು ಇಂಪ್ರೂವ್ ಆಗುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಇಲ್ಲೇ ಇರೋದ್ರಿಂದ ಅವಳಿಗೆ ಅವಕಾಶ ಹೆಚ್ಚಿರುತ್ತೆ. ಇಲ್ಲೇ ಓದ್ಲಿ ಬಿಡು. ಅಯ್ಯೋ ಕರ್ಮ, ಆ ಮುಖಕ್ಕೆ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಲ್ಲಿ ಎಜುಕೇಷನ್ನ ಸಾಲದು ಅಂತ ಇನ್ನಿವಳು ನಮ್ಮನೇಲೆ ಸೆಟ್ಲು. ಈಗ ನನ್ನೆದುರು ಮಾತಾಡಕ್ಕೆ ಹೋದ್ರೆ ಅಮ್ಮಾಜಿ ಹತ್ರ ಸುಮ್ಮನೆ ನಾನೇ ಬಯಸ್ಕೋಬೇಕು. ಅಯ್ಯೋ, ಅಮ್ಮಾಜಿ ಅವತ್ತೇನೋ ಬರೀ ಮಾತಿಗಿಲ್ಲೇ ಇತ್ಕೊಂಡು ಕಾಲೇಜ್ಗೆ ಹೋಗು ಅಂತಂದ್ರು ಅಂದ್ಕೊಂಡೆ. ಆದರೆ ಕಾಲೇಜಿಗೆ ಅಡ್ಮಿಷನ್ನೇ ಮಾಡಿಸ್ಬಿಟ್ರಾ? ಈಗ ನಾನು ಏನು ಮಾಡಲಿ? ಅಕ್ಕ ಬೇರೆ ಏನೇನೋ ಮಾತಾಡ್ತಿದ್ದಾಳೆ. ಈ ಟೈಮಲ್ಲಿ ನಾನೇನಾರ ಇಲ್ಲೇ ಇದ್ದರೆ ಬೇರೆ ಕತೆನೇ ಆಗ್ತೈತೆ. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ನೋಡ್ತೀವಿ. ಯಾರು ಏನೇ ಅಂದರೂ ಇಲ್ಲಿ ಮಾತ್ರ ಇರೋಕ್ಕಿಲ್ಲ. ಇಲ್ಲೇ ಇದ್ದೆ ಅಂದರೆ ಈ ಮನೆ ನೆಮ್ಮದಿ ನನ್ನಿಂದನೇ ಹಾಳಾಗ್ತೈತೆ. ಹಂಗಾಗಬಾರ್ದು, ಆಗಬಾರ್ದು. ಇದೇನಿದು ಜಾಮ್ ಆಗೋಗಿದೆಯಲ್ಲ? ಹಾಯ್ ನಂದನ್. ಹಾಯ್. ನಿನ್ನೆ ಹುಡ್ಕೊಂಡು ರೂಮಿಗೆ ಬಂದೆ. ನೀನು ನೋಡಿದ್ರೆ ರೂಮಲ್ಲಿ ಇರಲಿಲ್ಲ. ನಾನು ಕಾಫಿ ಮಾಡ್ಕೊತಿದ್ದೀನಿ. ನಿಂಗೇನಾದರೂ ಬೇಕಾ? ಬೇಡ ಅದಕ್ಕೆ. ಓಕೆ. ಅಕ್ಕ, ಏನಾಯ್ತು ಪೂರ್ವಿ? ಅಲ್ಲ, ಅಮ್ಮಾಜಿ ಹೇಳ್ತವ್ರೆ ನನ್ನನ್ನ ಇದೇ ಊರಲ್ಲಿ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ತಾರಂತೆ. ನನಗಂತೂ ಭಯ ಆಗ್ತೈತಕ್ಕ. ಹಂಗೇನಾದ್ರೂ ಆದ್ರೆ ನಾನು ಏನೇ ಮಾಡೋದು? ಅಯ್ಯೋ, ಅದಕ್ಕೆ ಯಾಕೆ ಭಯ ಪೂರ್ವಿ? ನೀನು ಇದೇ ಊರಲ್ಲೇ ಕಾಲೇಜಿಗೆ ಸೇರ್ಕೊಂಡ್ರೆ ಆರಾಮಾಗಿ ಇಲ್ಲಿಂದಾನೆ ಕಾಲೇಜ್ಗೆ ಹೋಗ್ಬೋದು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಮ್ಮಾಜಿ. ಏನಕ್ಕ ನೀನು ನನ್ನ ಗೋಲ್ ಹೇಳ್ಕೊಂಡ್ರೆ ನಿನ್ಗೆ ಒಳ್ಳೇದಾಯ್ತು ಅಂತ ಅನಿಸ್ತಾ ಇದ್ದಾ? ನೀನು ಒಬ್ಳಾದ್ರೂ ನನ್ನನ್ನು ಅರ್ಥ ಮಾಡ್ಕೋತೀಯ ಅನ್ಕೊಂಡೆ. ನೀನು ಹಿಂಗೆ ಮಾತಾಡ್ತೀಯಲ್ಲಕ್ಕ. ಛೇ, ಹೋಗಕ್ಕ. ಹಲೋ ಹಲೋ ಅತ್ಯವ, 2 ದಿನದಿಂದ ನಾನು ನಿಮಗೆ ಫೋನ್ ಮಾಡ್ತಾನೆ ಇದ್ದೀನಿ. ಯಾಕೆ ಅತ್ಯವ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಎಲ್ಲ ಆರಾಮಾಗಿದ್ದೀರಾ ತಾನೆ? ಅಯ್ಯೋ, ನಮ್ಗೇನವ ಸಣ್ಣಕ್ಕಿದ್ದೀವಿ. ಅದು ನನ್ ಫೋನ್ ಸರಿಗಿರ್ಲಿಲ್ಲ. ಈಗೇನ್ ವಿಷಯ ಹೇಳವ? ಅಲ್ಲೆಲ್ಲ ಆರಾಮು ತಾನೆ? ಅತ್ಯವ, ನಾನಿಲ್ಲಿ ಇರಕ್ಕಿಲ್ಲ ಅತ್ಯವ. ಅಮ್ಮಾಜಿ ನನ್ನನ್ನ ಇಲ್ಲೇ ಯಾವುದೋ ಕಾಲೇಜಿಗೆ ಸೇರಿಸ್ತಾರಂತೆ. ನನಗಿಲ್ಲಿ ಇರಕ್ಕೆ ಇಷ್ಟ ಇಲ್ಲ. ಏನಾದರೂ ಮಾಡಿ ನನ್ನನ್ನು ಮನೆಗೆ ಕರೆಸ್ಕೊಳ್ಳಿ ಅತ್ಯವ. ಅಯ್ಯೋ ಪೂರ್ವಿ, ಮನೆಗ? ಯಾರು? ಪೂರ್ವಿನ ಕೊಡಿ. ಪೂರ್ವಿ, ಸಂದಗಿದ್ಯಾ ಅಲ್ಲೇನವ? ಈಗೇನ್ ಸದ್ಯಕ್ಕೆ ಹಳ್ಳಿ ಕಡೆಗೆ ಬರೋದ್ ಬೇಡ, ಅಲ್ಲೇ ಇರು, ಸರಿನಾ? ಯಾಕವ? ನೋಡು, ನಾನು 7 ಗಂಟೆ ಅಕ್ಕನ ಜೊತೆಯಾಗೆ ಆ ಮನೆಯಲ್ಲೇ ಇರೋವ. ಅಮ್ಮಾಜಿ ಏನಾರ ಕಾಲೇಜಿಗೆ ಸೇರಿಸ್ತೀನಿ ಅಂತಂದ್ರೆ ಒಕ್ಕ ಸುಮ್ಕೆ ಏನೋ? ಏನವ ಹಿಂಗೆ ಹೇಳ್ತಿದ್ಯಾ? ನಾನು ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಯ್ತದೆ? ಓ, ನಾನು ಅಲ್ಲಿಗೆ ಬಂದರೆ ನಿಮಗೆ ಭಾರ ಆಗ್ತೀನಿ ಅಂತನಾ? ನಾನು ನಿಮಗೆ ಹೊರೆ ಆಗಕ್ಕಿಲ್ಲ ಅವ. ಬೇಕಿದ್ರೆ ನಾನು ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಕೊಂಡೆ ಓದ್ತೀನಿ. ಈಗಲೇ ಅಮ್ಮಾಜಿಗೆ ಫೋನ್ ಮಾಡಿ ನನ್ನನ್ನು ಮನೆಗೆ ಕಳಿಸು ಅಂತ ಹೇಳವ. ಅಯ್ಯೋ, ಹಂಗೆಲ್ಲ ಅನ್ಬೇಡ ನನ್ಕಂದ. ಮಾತು ಕೇಳು. ಇಲ್ಲವ, ನಿಂಗೆ ಒಂದ ಬೆಳಿದ್ರೆ ಅರ್ಥ ಹಾಕಿಲ್ವಾ? ಅಲ್ಲೇ ಇರು ಅಂದ್ರೆ ಇರಬೇಕು. ಆಟೆಯ ಇಡು ಫೋನು.
ಅಯ್ಯೋ ಫೋಟೋ ಇವ್ರ ಕೈಗೆ ಸಿಕ್ಬಿಟ್ಟೈತೆ. ಹಂಗಿದ್ರೆ ತಾಳಿ ಕಟ್ಟಿದ್ದು ನನ್ ಕುತ್ತಿಗೆಗೆ ಅಂತ ಇವ್ರು ಗೊತ್ತಾಗೋಯ್ತಾ? ಇದನ್ನೇ ತಾನೆ ನೀನಾಗ್ಲೇ ಡ್ರಾಯರ್ ಇಂದ ತೆಗಿಯಕ್ ಟ್ರೈ ಮಾಡಿದ್ದು. ಇದೀಗ ನನ್ನ ಕೈಯಲ್ಲಿದೆ. ಈಗೇನೇ ಮಾಡ್ತೀಯಾ? ಹಾ, ಅಯ್ಯೋ ದೇವ್ರೆ, ಯಾವ ಸತ್ಯ ಯಾರಿಗೆ ತಿಳಿಬಾರ್ದಾಗಿತ್ತು ಅವ್ರಿಗೆ ತಿಳಿತಲ್ಲ. ಏನಪ್ಪ ಮಾಡ್ಲಿ? ಏನ್ ಲೀಲಾ ಇಂಥ ತೀರ್ಮಾನ ತಗೊಂಡ್ಬಿಟ್ಟೇನೆ. ಊರಿಗೆ ನಾನು ಓದಕ್ ಬಿಡೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮಾತು ಕೇಳಬೇಕು ಅಂತ ಅನಿಸ್ತಿಲ್ವ ನಿನಗೆ? ಮನೆ ಸತ್ತೋಗ್ಬಿಟ್ಟಿದ್ಯಾ? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನಾನು ಯಾಕೆ ಹೇಳ್ತೀನಿ ಅಂತ. ನೋಡು, ಅದು ಅಕ್ಕನ ಮನೆಯೇ ಇರ್ಬೋದು ಪೂರ್ವಿಗೆ, ಆದ್ರೆ ಆಗಾಗ ಹೋಗಿ ಬರೋದಕ್ಕೆ ಅಷ್ಟೇ ಲಾಯಕ್, ಅಲ್ಲೇ ಪರ್ಮನೆಂಟಾಗಿ ಇದ್ಬಿಡಕ್ಕಲ್ಲ. ಹೌದದ್ಗೆ ಬಾ, ಏನೇ ಆದ್ರೂ ಪೂರ್ವಿ ಆ ಮನೆಯಾಗಿರೋದು ನಂಗೂ ಸರಿ ಅನ್ನಿಸ್ತಾ ಇಲ್ಲ. ಅವಳನ್ನು ಇಲ್ಲಿಗೆ ಕರೆಸ್ಕೊಂಡ್ಬಿಡುವ. ನನ್ ಪರಿಸ್ಥಿತಿ ನೋಡಿ ಒಂದ್ಸಲ ನೊಂದ್ಕೊಂತಾಳೆ. ಆದ್ರೆ ಈಗ ನೋಡಿ, ಪಾವನಿ ನಮ್ಮೆಲ್ಲರಿಗಿಂತ ಸಣ್ಣವಳಾಗಿದ್ರು ಇದನ್ನೆಲ್ಲ ಒಪ್ಕೊಳ್ಳಿಲ್ವಾ? ಪೂರ್ವಿನೂ ಆಟೆಯ ಒಪ್ಕೋತಾಳೆ ಬಿಡಿ. ಕಷ್ಟನೋ ಸುಖನೋ ನಮ್ಮ ಮನೆ ಮಕ್ಕಳು ನಮ್ಮ ಕಾಲು ಬಿಡ್ದಾಗ ಇರ್ಬೇಕು, ತಿಳ್ಕೊ. ಪೂರ್ವಿಲ್ ಕಳ್ಸೋದು ಬೇಡ ಅಂತ ಅವತ್ತೇ ಹೇಳ್ತಿ ತಾನೆ. ಏನು ಹೇಳ್ಬಿಟ್ಟು ನಾನು ಬಾಯಿ ಮುಚ್ಚಿಸ್ಬಿಟ್ಟಿದ್ದೆ. ಇವತ್ತು ಸುಂದಿರ್ಬೇಕು ನಾನು. ನೋಡೋ, ಮನೆ ಮಠ ಕಳ್ಕೊಂಡಿರ್ಬೋದು, ಜೀವ ಕಳ್ಕೊಂಡಿಲ್ಲ ನಾನು. ಏನೇ ಆಗ್ಲಿ ನಮ್ಮ ಮನೆ ಮಗಳು ಅಮ್ಮಾಜಿ ಮನೇಲಿ ಇದ್ದು ಓದೋಕ್ಕೆ ನನ್ಗೆ ಇಷ್ಟ ಇಲ್ಲ, ಬಿಲ್ಕುಲ್ ಇಷ್ಟ ಇಲ್ಲ, ಬಿಲ್ಕುಲ್ ಇಷ್ಟ ಇಲ್ಲ. ಈಗಲೇ ಕರ್ಕೊಂಬಂದ್ಬಿಡ್ತೀನಿ. ಯೋಚನೆ ಮಾಡಬೇಡ. ಎಲ್ಲಿ ನನ್ನ ಗಂಡ ನಮ್ಮನ್ನ ಉಪವಾಸ ಕೊಟ್ಬಿಡ್ತಾನೆ ಅಂತ ತಾನೇ ನಿನ್ ಭಯ? ಒಂದು ತಿಳ್ಕೊ, ಏನೇ ಕಷ್ಟ ಆಗಲಿ ನಿಮ್ಗೆ ಅನ್ನ ತಂದ ನಿಮ್ಮ ಹೊಟ್ಟೆ ತುಂಬಿಸ್ತೀನಿ, ತಿಳ್ಕೊ. ಯೋನ್ರಿ ಅಂದ್ರಿ ನೀವು? ಹಾ, ನಮ್ಗಳ್ನೆಲ್ಲ ಯಾವತ್ತೂ ಉಪವಾಸ ಕೆಡವಕ್ಕಿಲ್ಲ. ಹೊತ್ತೊತ್ತಿಗೆ ಹೊಟ್ಟೆ ತುಂಬ ಹಿಟ್ಟಾಕ್ತೀರಾ. ಅದೇ ತಾನೇ ಹೇಳಿದ್ದು. ಪೂರ್ವಿನೂ ಇಲ್ಲಿ ಕರ್ಸಿ ಅವಳಿಗೆ ಯಾವುದೋ ಕೊರತೆ ಬರ್ದಂಗೆ ನೀವು ನೋಡ್ಕಂತೀರ ಅಲ್ವಾ? ಏನ್ ಕರ್ಸಿ ಅದಕ್ಕೂ ಮುಂಚೆ ಇವನ್ನೆಲ್ಲ ನೋಡಿ ನಮ್ ಮೊಟ್ಟೆ ಭರ್ತಿ ಮಾಡಕ್ಕೆ ಇದ್ರಾಗ ಏನ್ ಭರ್ತಿ ಆಗೈತೆ ಅಂತ ನೋಡಿ ಕಣ್ ತುಂಬ್ಕೊಳ್ಳಿ. ಅಕ್ಕ, ಯಾಕೆ ಹೇಳ್ತಿದ್ಯಾ ಪೂರ್ವಿ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಮುಗೀತಕ್ಕ, ನಮ್ ಕತೆ ಮುಗೀತು. ಎಲ್ರಿಗೂ ಸತ್ಯ ಗೊತ್ತಾಗೋಗ್ತೈತೆ. ಏನ್ ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳು, ಏನಾಯ್ತಿ? ನಾವು ಯಾವ ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ವೋ ಅದು ಚಂಚಲ ಅಕ್ಕನ್ಗೆ ಗೊತ್ತಾಗೋಯ್ತು ಅಂದ್ರೆ ಹೀಗೆ ಪೂರ್ವಿ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಇಲ್ಲಿಂದ ಹೊಟ್ಟೋಗೋಣ ಅಂತಂದ್ರೆ ಅಮ್ಮಾಜಿ ನೋಡಿದ್ರೆ ನನ್ನ ನಿನ್ನೆ ಯಾವ್ದೋ ಕಾಲೇಜಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾವ್ರೆ.
ಇನ್ನು ಅವ್ವ ಅಂತೂ ನಾನು 7 ಗಂಟೆ ಊರಿಗೆ ಬರ್ಬೇಡ ಅಂತ ನನಗೆ ಬೈದ್ಬಿಟ್ರು. ನನ್ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಹಂಗಿದ್ರೆ ಚಂಚಲ ಅಕ್ಕಂಗೆ ನಂದನ್ ಅವ್ರ ತಾಳಿ ಕಟ್ಟಿದ್ದು ನನ್ನಲ್ಲ ನಿನಗೆ ಅಂತ ಗೊತ್ತಾಗೋಯ್ತಾ ಪೂರ್ವಿ? ಹೌದು ಅಕ್ಕ, ಹೋಗಿ ಹೋಗಿ ಅವರು ಗೊತ್ತಾಗ್ಬೇಕಾ? ನನಗಂತೂ ಕೈ ಕಾಲೇ ನಡಕ್ತಾ ಐತೆ, ತುಂಬಾ ಭಯ ಆಗ್ತಾ ಇದೆ ಕಡೆ. ಹಂಗಿದ್ರೆ ಚಂಚಲ ಅಕ್ಕ ಈಗ ಎಲ್ರಿಗೂ ವಿಷಯ ಹೇಳ್ಬಿಡ್ತಾರಲ್ವಾ? ನೋಡ್ರಿ, ಸರಿಯಾಗಿ ನೋಡಿ. ಅಕ್ಕಿ ಇಟ್ರೆ ನಮ್ಮಿಬ್ರಿಗೂ ಸಾಲಕ್ಕಿಲ್ಲ. ಬೇಳೆ ನಾಳೆ ಮುಗ್ದೋಗ್ತೈತೆ, ಕಾಲಿಗೆ ದಪ್ಪ. ಮನೆಯೊಳಗಡೆ ಒಂದು ತುಂಡು ತರಕಾರಿ ಇಲ್ಲ. ನೀರ್ ಬೆರೆಸ್ಕೊಂಡು ಮಜ್ಜಿಗೆ ಕುಡಿಯುವ ಅಂತಂದ್ರೆ ಒಂದ್ ತೊಟ್ಟು ಮೊಸರು ಇಲ್ಲ. ಅದ್ ದೇವ್ರಿಗೆ ದೀಪ ಹಚ್ಚಿ ಬೇಡುವ ಅಂದ್ರೆ 2 ಚಮಚ ಎಣ್ಣೆನೂ ಇಲ್ಲ. ನಿನ್ನೆಯಿಂದ ನೀವು ಪಾವನಿ ಆಟೆಯ ಊಟ ಮಾಡಿರೋದು, ನಾನು ಊರ್ವಸಿ. ಅದ್ಕೆವಾ ಬೇಡ, ಅದ್ಕೆವಾ ಹೋಗಿ ಬಿಟ್ಬಿಡಿ. ಏನಿ ಸುಮ್ನಿರು ಊರ್ವಸಿ. ಅದ್ಕೆವಾ ಇರಿಸ್ತಮ್ಮಯ್ಯ, ಹಾಗೆ ಹಿಂಗಿದನ್ನೆಲ್ಲ ಹೇಳ್ಬೇಡಿ. ಒಂದ್ ಹೆಂಡತಿಯಾಗಿ ಗಂಡನಿಗೆ ಈ ವಿಷಯ ಎಲ್ಲ ಗೊತ್ತಾಗ್ಬಾರ್ದು ಅಂತ ನಾನು ಸುಮ್ಕೆಲೆ ಇದ್ದೆ. ಆದ್ರೆ ಒಂದ್ ತಾಯಿಯಾಗಿ ನನ್ಗಿನ್ ಸುಮ್ಕಿರಕ್ಕಾಗಕ್ಕಿಲ್ಲ. ಕೆಲವೊಂದನ್ನ ಬಾಯ್ ಬಿಟ್ಟು ಹೇಳಲಿಲ್ಲ ಅಂತಂದ್ರೆ ಅರ್ಥ ಆಗಕ್ಕಿಲ್ಲ ಊರ್ವಸಿ. ನಾನು ಊರ್ವಸಿ ಒಂದೊಂದ್ ಹೊತ್ತುನು ಒಂದೊಂದ್ ಚಂಪು ನೀರ್ ಕುಡ್ಕೊಂಡು ಕಳೀತಾ ಇದ್ದೀವಿ. ಅದ್ ಗೊತ್ತಾಯ್ತಾ ನಿಮ್ಗೆ? ಬಾಯ್ ಬಿಟ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿರಲ್ಲ, ಇದಕ್ ನಿಮ್ಮ ಹತ್ರ ಏನ್ ಉತ್ತರ ಐತೆ? ಮಾತೆತ್ತಿದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂತಿರಲ್ಲ. ಇವತ್ತು ನಿಮ್ ಸ್ವಾಭಿಮಾನ ನಮ್ಮ ಹಸುವನ್ನ ನೀಗಿಸ್ತಾ ಇದ್ದ. ಇದನ್ನೆಲ್ಲ ಯಾವತ್ತು ನಿಮ್ಮ ಹತ್ರ ಹೇಳ್ಬಾರ್ದು ಅಂತಿದ್ದೆ. ನಾನು ಹೇಳೋವಳು ಅಲ್ಲ, ಆದ್ರೆ ಈಗ ಆ ಪರಿಸ್ಥಿತಿ ಬಂದೈತೆ. ಯಾಕೆಂದ್ರೆ ನಿಮ್ಮ ಮೊಂಡ್ತನ, ನಿಮ್ಮ ಹಠ ಬರೀ ನನ್ನನ್ ಮಾತ್ರ ನುಂಗ್ತಿಲ್ಲ, ನಿಮ್ ಮಕ್ಳನ್ನು ನುಂಗ್ತೈತೆ. ಚಂಚಲ ಅಕ್ಕನ್ಗೆ ವಿಷಯ ಗೊತ್ತಾಗಿರೋದು ನಿನಗ್ ಖುಷಿ ಆಗ್ತಾಯ್ತಾ? ಹೂ ಕಣೆ, ಅದಕ್ ಕಾರಣ ಐತೆ. ನೋಡು, ಇಷ್ಟು ದಿನ ಈ ಒಂದ್ ಸತ್ಯನ ನಾನು ನೀನು ಮನ್ಸಲ್ಲೇ ಇಟ್ಕೊಂಡು ಎಷ್ಟು ಒದ್ದಾಡ್ತಿದ್ವಿ ಅಲ್ವಾ? ನಮ್ ಭಯ, ನಮ್ ಒದ್ದಾಟ, ನಮ್ ಆತಂಕ ಯಾವತ್ತು ಯಾರಿಗೂ ಈ ಸತ್ಯನ ಹೇಳಕ್ ಬಿಡ್ತಾನೆ ಇರ್ಲಿಲ್ಲ. ಆದ್ರೆ ಇವತ್ತು ಚಂಚಲ ಅಕ್ಕ ಎಲ್ರಿಗೂ ಹೇಳ್ತಾರೆ. ನನ್ ಗೊತ್ತೈತೆ ಕಣೆ, ಇದ್ರಿಂದ ಈ ಮನೆಯಲ್ಲಿ ದೊಡ್ಡ ಗಲಾಟೆನೆ ನಡೀತೈತೆ ಅಂತ. ಆದ್ರೆ ಎಷ್ಟೇ ಬಿರುಗಾಳಿ ಬಂದು ದೊಡ್ಡ ದಾಂಧಲೆ ಎಬ್ಸಿದ್ರು ಕೊನೆಗೊಂದ್ ನಿಮಿಷ ಎಲ್ಲ ಶಾಂತ ಆಗೋ ತರ ಈ ಮನೆನೂ ತಣ್ಣಗಾಗ್ತೈತೆ. ಎಲ್ರಿಗೂ ಸತ್ಯ ಒಪ್ಕೊಳ್ಳೋ ಮನಸ್ಥಿತಿ ಬರ್ತೈತೆ ಪೂರ್ವಿ. 1-2 ದಿನ ಕೋಪ ಮಾಡ್ಕೋಬೋದು, ಬೈಬೋದು, ಅಪ್ಪಯ್ಯನು ನೊಂದ್ಕೋಬೋದು, ಆದ್ರೆ ಅಷ್ಟೇ. ಆದ್ರೆ ಕೊನೆಗೊಂದಿನ ನೀನೇ ನಂದನ್ನೋರ್ ಹೆಂಡತಿ ಅಂತ ಒಪ್ಕೋತಾರ ಕಣೆ. ಆಮೇಲೆ ನಾನು ಈ ಮನೆಯಿಂದ ಹೊರಡ್ತೀನಿ. ನಿನ್ ಜೀವನ ಶುರು ಆಗ್ತೈತೆ ಪೂರ್ವಿ. ನಂದನ್ನೋರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಪೂರ್ವಿ. ಕತ್ಲಿನ ಬೆನ್ನಿಗೆ ಬೆಳ್ಕಿರೋ ತರ ಈ ಕೆಟ್ಟ ಪರಿಸ್ಥಿತಿಯಿಂದ ನೀನ್ ಒಳ್ಳೆ ನಾಳೆಗಳೈತೆ. ಎಲ್ಲ ಸರಿ ಹೋಗ್ತೈತೆ ಪೂರ್ವಿ, ಅಳ್ಬೇಡ್ವೆ. ಇವತ್ತೇನೇನ್ ನಡೀತಾಯ್ತೋ ನಡೀಲಿ, ಇವತ್ತೆಲ್ಲ ಸಹಿಸ್ಕೊಬಿಡೋಣ ಪೂರ್ವಿ. ತಲೆ ಕೆಟ್ಟಾಯ್ತಾಗ ನಿನಗೆ? ತಿಟ್ಟವಾಗ್ಲೂ ತಲೆ ಕೆಟ್ಟೈತೆ. ಯಾರಿಗೆ ಬೇಕು ನಿನ್ನ ತ್ಯಾಗ? ನನಗೆ ಈ ಮನೆ ಆಗ್ಲಿ
ಈ ಮನೇಲಿ ಸೊಸೆ ಸ್ಥಾನನಾಗ್ಲಿ ನೀನ್ ಅನುಭವಿಸ್ಬೇಕಾಗಿರೋ ಪ್ರೀತಿ ಖುಷಿ ಇದು ಯಾವುದು ನಂದಲ್ಲ, ಎಲ್ಲ ನಿಂತು ಕಣೆ. ಒತ್ತಾಯವಾಗಿ ಎಲ್ಲ ನನ್ ಮಡ್ಲಿಗೆ ಹಾಕ್ಬೇಡ. ಪೂರ್ವಿ ನನ್ ಮಾತ್ ಕೇಳೆ. ಬೇಡ, ನೀನೇನು ಹೇಳೋದ್ ಬೇಡ. ಇಷ್ಟಕ್ಕೂ ನಾನು ಈ ಮನೇಲಿ ಇದ್ರೆ ತಾನೆ. ನಾನು ಈಗ್ಲೇ ಇಲ್ಲಿಂದ ಹೋಗ್ತೀನಿ. ಪೂರ್ವಿ ಪೂರ್ವಿ ನಿಲ್ಕೋ ಒಂದ್ ನಿಮಿಷ. ಏನ್ ಮಾಡ್ತಿದ್ಯಾ ನೀನು? ದುಡುಕ್ಬೇಡ್ವೆ. ನೋಡಕ್ಕ, ನಾನು ಇನ್ನೊಂದು ಕ್ಷಣನೂ ಈ ಮನೇಲಿ ಇರಕ್ಕಿಲ್ಲ. ನಾನು ಈಗಲೇ ಹೋಗ್ತಾ ಇದೀನಿ. ನೀನೇನಾದ್ರೂ ತಡೆದ್ರೆ ನನ್ ಮೇಲಾಣೆ